ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಪೈಸಾ ಕ್ಲಾಸಸ್. ಎಲ್ಲರಿಗೂ ನಮ್ಮ ಈ ತರಗತಿಯ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಈ ತರಗತಿ ಶಿಕ್ಷಕರ ನೇಮಕಾತಿ 2026ಕ್ಕೆ ಸಂಬಂಧಿಸಿದ್ದು PSTR, HSTR, CPSTR, CTET ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇವತ್ತಿನ ಈ ತರಗತಿ ತುಂಬಾ ಉಪಯುಕ್ತವಾಗಿರುತ್ತದೆ. ಇವತ್ತಿನ ಈ ತರಗತಿ ಸಾಮಾನ್ಯ ಜ್ಞಾನ, ವಿಶೇಷವಾಗಿ ಕರ್ನಾಟಕ, ಅದರಲ್ಲಿ ಮುಖ್ಯವಾದ ಅಧ್ಯಾಯ ಯಾವುದಂದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನ ಇವತ್ತಿನ ತರಗತಿಯಲ್ಲಿ ನಾವು ನೋಡೋಣ. ಇವತ್ತಿನ ಈ ತರಗತಿಯನ್ನ ಆರಂಭಿಸುವ ಮುನ್ನ ಇನ್ನೂ ಯಾರು ನಮ್ಮ ತರಗತಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಾ ನಿಮ್ಮ ಇತರ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಆರಂಭ ಮಾಡೋಣ. ಜ್ಞಾನಪೀಠ ಪ್ರಶಸ್ತಿ. ಸ್ನೇಹಿತರೆ, ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಅದರಲ್ಲಿ ಹಲವಾರು ರೀತಿಯ ಅಂಶಗಳನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಅಂದ್ರೆ ಏನು ಅಂದ್ರೆ ಮೊದಲದಾಗಿ ಅದರ ಅರ್ಥವನ್ನ ನೋಡ್ಕೊಳ್ಬೇಕು. ಜ್ಞಾನಪೀಠ ಪ್ರಶಸ್ತಿ ಅಂದ್ರೆ ಏನು, ಅಂದ್ರೆ ಸ್ಥಾಪಕ ಯಾರು, ಇದರ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರು ಸ್ಥಾಪನೆ ಮಾಡಿದ್ರು, ಮತ್ತೆ ಜ್ಞಾನಪೀಠ ಪ್ರಶಸ್ತಿಯನ್ನ ಏನು ಯಾರು ಸ್ಥಾಪಿಸಿದರು, ಎರಡು ಒಂದಲ್ಲ. ಯಾವಾಗ ಅಂದ್ರೆ ಮುಂದಿನದಾಗಿ ಯಾವಾಗ ಸ್ಥಾಪನೆ ಆಯಿತು, ಮತ್ತೆ ಮೊಟ್ಟ ಮೊದಲಿಗೆ ಯಾರಿಗೆ ನೀಡಿದರು, ಮತ್ತೆ ಎಷ್ಟು ಭಾಷೆಗಳಿಗೆ ನೀಡಿದ್ದಾರೆ. ಅದರಲ್ಲಿ ನಮ್ಮ ವಿಶೇಷವಾಗಿ ಕರ್ನಾಟಕ ನೋಡೋದಾದ್ರೆ ಕರ್ನಾಟಕದಲ್ಲಿ ಎಷ್ಟು ಜನರಿಗೆ ನೀಡಿದ್ದಾರೆ, ಅತಿ ಹೆಚ್ಚು ಯಾವ ಭಾಷೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡಿದೆ, ಮತ್ತೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನ ಯಾರು ನೀಡುತ್ತಾರೆ, ಹೀಗೆ ಹಲವಾರು ಮಾಹಿತಿಗಳನ್ನ ಯಾರು ನೀಡುತ್ತಾರೆ ಎಂಬ ಪ್ರಶ್ನೆಗಳಿಗೆ ನಾವು ಇವತ್ತಿನ ಈ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಅಂದ್ರೆ ನಿಮಗೆಲ್ಲ ಗೊತ್ತಿರಬೇಕು, ಜ್ಞಾನಪೀಠ ಪ್ರಶಸ್ತಿ ಅಂದ್ರೆ ಏನು. ಜ್ಞಾನಪೀಠ ಪ್ರಶಸ್ತಿ ಅಂದ್ರೆ ಭಾರತದಲ್ಲಿ ನೀಡುವಂತ ಅತ್ಯುನ್ನತ ಸಾಹಿತ್ಯದ ಪ್ರಶಸ್ತಿ. ನಮ್ಮ ಭಾರತದಲ್ಲಿ ನೀಡುವಂತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಭಾರತ ರತ್ನ ಇದೆಯೋ, ಅದೇ ರೀತಿ ಕೂಡ ಅತ್ಯುನ್ನತ ಸಾಹಿತ್ಯದ ಪ್ರಶಸ್ತಿ ಯಾವುದು ಅಂದ್ರೆ ಅದು ಜ್ಞಾನಪೀಠ ಪ್ರಶಸ್ತಿ ಆಗಿರುತ್ತದೆ. ಅತ್ಯುನ್ನತ ಸಾಹಿತ್ಯಿಕ ಪ್ರಶಸ್ತಿ ಯಾವುದು ಈ ಜ್ಞಾನಪೀಠ ಪ್ರಶಸ್ತಿ. ಹಾಗಾದ್ರೆ ಇದನ್ನ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದವರು ಯಾರು? ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದರು ಶಾಹು ಪ್ರಸಾದ್ ಜೈನ್ ರವರು ಏನ್ ಮಾಡ್ತಾರೆ ಅಂದ್ರೆ ಜೈನ್ರವರು ಮತ್ತೆ ಅವರ ಕುಟುಂಬದವರು ಏನ್ ಮಾಡ್ತಾರಂದ್ರ ಈ ಜ್ಞಾನಪೀಠ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡ್ತಾರ. 1961ರಲ್ಲಿ ಏನ್ ಮಾಡ್ತಾರಂದ್ರ 1961ರಲ್ಲಿ ಇದು ಸ್ಥಾಪನೆ ಆಗುತ್ತ. ಅದ ಮೊಟ್ಟ ಮೊದಲಿಗೆ ನೀಡಿದ್ದು 1965ರಿಂದ ಏನ್ ಮಾಡ್ತಾರಂದ್ರ ನೀಡುತ್ತಾ ಬರ್ತಾರೆ. ಸರಿಸುಮಾರು ಎಷ್ಟು ಭಾಷೆ ನೀಡ್ತಾರಂದ್ರ ಸರಿಸುಮಾರು ಭಾರತ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಕಂಡು ಬರುವಂತ 22 ಭಾಷೆಗಳಿಗೆ ಏನ್ ಮಾಡ್ತಾರಂದ್ರ ಈ 22 ಭಾಷೆಯಲ್ಲಿ ಸಾಹಿತ್ಯದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತ ಗಣ್ಯಮಾನ್ಯರಿಗೆ ಏನ್ ಮಾಡ್ತಾರಂದ್ರ ಈ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡುತ್ತಾ ಬರುತ್ತಾರೆ. ಹಾಗಿದ್ರೆ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಸುಮಾರು 8 ಜನರಿಗೆ ನೀಡಿದ್ದಾರೆ. ಮತ್ತೆ ಅತಿ ಹೆಚ್ಚು ಯಾವ ಭಾಷೆ ನೀಡಿದ್ದಾರೆ ಅಂದ್ರೆ 11. ಅದು ಯಾವ ಭಾಷೆ ಅಂದ್ರೆ ಹಿಂದಿ ಭಾಷೆಗೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಮುಂದೆ
ಮೊಟ್ಟ ಮೊದಲಿಗೆ ಯಾರಿಗೆ ನೀಡಿದ್ದಾರೆ ಅಂದ್ರೆ ಮೊಟ್ಟ ಮೊದಲಿಗೆ ಯಾರಿಗೆ ಈ ಪ್ರಶಸ್ತಿ ಸಿಕ್ಕಿದೆ ಅಂತ ನೋಡೋದಾದ್ರೆ ಮಲಯಾಳಿ ಭಾಷೆಯ ಕವಿಯಾದಂಥ ಜಿ ಶಂಕರ್ ಕುರುಪ್ ಅವರಿಗೆ ಅವರ ಒಡಕುಳಲ್ ಎಂಬ ಕೃತಿಗೆ ಏನ್ ಮಾಡ್ತಾರಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡ್ತಾರೆ. ಹಾಗಿದ್ರೆ ಕರ್ನಾಟಕದಲ್ಲಿ 8 ಜನರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಿದ್ದಾರೆ. ಕರ್ನಾಟಕದಲ್ಲಿ 8 ಜನರಿಗೆ ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ. ಹಾಗಿದ್ರೆ ಯಾರಿಗೆ ನಾವು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದೇವೆ, ಯಾರ್ಯಾರು ಪಡೆದುಕೊಂಡಿದ್ದಾರೆ, ಯಾರಿಗೆ ಯಾವ ಕೃತಿಗೆ ಯಾವಾಗ ಸಿಕ್ಕಿದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಕುವೆಂಪು ಅವರು, ಆಮೇಲೆ ದ.ರಾ. ಬೇಂದ್ರೆ ಅವರು, ಆಮೇಲೆ ಶಿವರಾಮ್ ಕಾರಂತ್ ಅವರು, ಆಮೇಲೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರಿಗೆ. ಹಾಗಿದ್ರೆ ಕುವೆಂಪು ಅವರಿಗೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತಂದ್ರೆ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಕುವೆಂಪು ಅವರಿಗೆ ಸುಮಾರು 1967ರಲ್ಲಿ ಏನಾಗ್ತದೆ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತದೆ. ರಲ್ಲಿ ಸಿಗುತ್ತೈತಿ. ಅದೇ ರೀತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಯಾವ ಕೃತಿಗೆ? ಚಿಕ್ಕವೀರ ರಾಜೇಂದ್ರ ಕೃತಿಗೆ 1983ರಲ್ಲಿ ಏನ್ ಮಾಡತೈತಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ನಂತರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಆದ ನಂತರ ಮತ್ತೆ ಯಾರಿಗೆ ಸಿಕ್ಕಿದೆ ಅಂದ್ರೆ ಐದನೇದಾಗಿ ವಿಕ್ರು ಗೋಕಾಕ್ರವರಿಗೆ, ಮತ್ತೆ 6ನೇದಾಗಿ UR ಅನಂತಮೂರ್ತಿ ಅವರಿಗೆ, ಹಾಗೆ ಗಿರೀಶ್ ಕಾರ್ನಾಡ್ರವರಿಗೆ, ನಂತರ 8ನೇದಾಗಿ ಕೊನೆಯದಾಗಿ ಹಾಗೂ ಚಂದ್ರಶೇಖರ್ ಕಂಬಾರ್ ಅವರಿಗೆ ಏನ್ ಮಾಡ್ತಾರ ಅಂದ್ರ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ಸಿಗ್ತಾವೆ. ಹಾಗಿದ್ರೆ ವಿಕ್ರು ಗೋಕಾಕ್ರವರಿಗೆ ಯಾವ ಕೃತಿಗೆ ಸಿಗ್ತದೆ ಅಂದ್ರ ಭಾರತ ಸಿಂಧೂ ರಶ್ಮಿ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗ್ತತಿ. ಯಾವಾಗಂದ್ರ 1990ರಲ್ಲಿ. ಅದೇ ರೀತಿಯಾಗಿ UR ಅನಂತಮೂರ್ತಿ ಅವರಿಗೆ ಇಲ್ಲಿ ಕೃತಿಗೆ ಸಿಗುವುದಿಲ್ಲ, ಬದಲಾಗಿ ಇವರ
ಸಮಗ್ರ ಸಾಹಿತ್ಯಕ್ಕೆ ಏನ್ ಮಾಡ್ತಾರಂದ್ರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ನೀಡ್ತಾರೆ. ಅದು ಯಾವಾಗ ಅಂದ್ರೆ 1994ರಲ್ಲಿ. ಈ 1994ರಿಂದ ಏನ್ ಮಾಡ್ತಾರಂದ್ರ ಕೇವಲ ಒಂದು ಕೃತಿಗೆ ನೀಡುತ್ತಾ ಬರ್ತಿದಂತ ಯಾವುದು ಇದು ಜ್ಞಾನಪೀಠ ಪ್ರಶಸ್ತಿಯನ್ನ ಸಮಗ್ರ ಸಾಹಿತ್ಯಕ್ಕೆ ನೀಡುತ್ತಾ ಬಂದ್ರು. ಮೊದಲಿಗೆ 1994 ಮುಂಚಿತವಾಗಿ ಏನ್ ಮಾಡ್ತಿದ್ರು ಅಂದ್ರ ಕೇವಲ ಒಂದು ಕೃತಿಯನ್ನ ಆಯ್ಕೆ ಮಾಡಿಕೊಂಡು ಪರ್ಟಿಕ್ಯುಲರ್ ಆಗಿ ಆ ಕೃತಿಗೆ ಮಾತ್ರ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಗುತ್ತಾ ಬರ್ತಿತ್ತು. 94ರ ನಂತರ ಅಂದ್ರೆ 1994ರ ನಂತರ ಏನ್ ಮಾಡ್ತಾ ಬಂದ್ರ ಇಡೀ ಒಂದು ಕೃತಿಗೆ ಬದಲಾಗಿ ಬಿಟ್ಟು ಅಂದ್ರೆ ಸಮಗ್ರ ಎಲ್ಲಾ ಸಾಹಿತ್ಯ ಅಂದ್ರೆ ಒಟ್ಟು ಸಾಧನೆಗಳನ್ನ ಪರಿಗಣಿಸಿ ಅವ್ರಿಗೆ ಮಾಡುತ್ತಾ ಬಂದ್ರ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡ್ತಾ ಬಂದ್ರು. UR ಅನಂತಮೂರ್ತಿ ಅವ್ರಿಗೂ ಸಮಗ್ರ ಸಾಹಿತ್ಯಕ್ಕೆ ನೀಡಿದ್ರು. ಗಿರೀಶ್ ಕಾರ್ನಾಡ್ ಅವ್ರಿಗೆ ಏನ್ ಮಾಡಿದ್ರ ಅಂದ್ರ ಸಮಗ್ರ ಸಾಹಿತ್ಯಕ್ಕೆ ನೀಡ್ತಾರೆ. ಚಂದ್ರಶೇಖರ್ ಕಂಬಾರ ಅವ್ರಿಗೂ ಕೂಡ ಏನ್ ಮಾಡ್ತಾರೆ ಅಂದ್ರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡ್ತಾರೆ. 1994ರಲ್ಲಿ UR ಅನಂತಮೂರ್ತಿ ಅವರಿಗೆ, ಗಿರೀಶ್ ಕಾರ್ನಾಡ್ ಅವರಿಗೆ 1998ರಲ್ಲಿ ಹಾಗೂ ಕೊನೆಯದಾಗಿ ನಮ್ಗೆ ಯಾವಾಗ ನೀಡ್ತಾರೆ ಅಂದ್ರ 2010ರಲ್ಲಿ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಕರ್ನಾಟಕಕ್ಕೆ ಅಂದ್ರೆ ಕನ್ನಡಕ್ಕೆ ಲಭಿಸಿವೆ. ಹಾಗಿದ್ರೆ ಸ್ನೇಹಿತರೆ ಇನ್ನೂ ಹೆಚ್ಚಾಗಿ ಏನ್ ತಿಳ್ಕೊಬೇಕಂದ್ರ ಒಟ್ಟು 11 ಜ್ಞಾನಪೀಠ ಪ್ರಶಸ್ತಿಗಳು ಏನ್ ಮಾಡ್ತಾವ ಅಂದ್ರ ಹಿಂದಿ ಭಾಷೆಗೆ ಹೋಗ್ತಾವು, ಹಿಂದಿ ಭಾಷೆಗೆ ಸಿಗ್ತವೆ. ಇವು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡ ಭಾಷೆಯಾಗಿದೆ. ಅಂದ್ರೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನ ಹಿಂದಿ ಭಾಷೆಗೆ ನೀಡಿದ್ದಾರೆ. ಹಾಗಿದ್ರೆ ಇತ್ತೀಚೆಗೆ ಯಾರಿಗೆ ನೀಡಿದಾಗಿದೆ ಅಂತ ಕೇಳೋದಾದ್ರೆ 58ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನ 2025ರಲ್ಲಿ ಸಂಸ್ಕೃತ ವಿದ್ವಾಂಸರು ಆದಂತ ಯಾರಿಗಂದ್ರ ರಾಮಭದ್ರಾಚಾರ್ಯರಿಗೆ ನೀಡ್ತಾರೆ. ಜಗದ್ಗುರು ರಾಮಭದ್ರಾಚಾರ್ಯರಿಗೆ ಮತ್ತು ಇವರ ಜೊತೆಯಾಗಿ ಕವಿ ಗೀತ ರಚನಾಕಾರರಾದಂತ ಗುಲ್ಜಾರ್ ಅವರಿಗೆ ಈ ಪ್ರಶಸ್ತಿಯನ್ನ ಇತ್ತೀಚೆಗೆ 58ನೇ ಪ್ರಶಸ್ತಿಯಾಗಿ ನೀಡ್ತಾರೆ 2025ರಲ್ಲಿ. ಅದೇ ರೀತಿ 2024ರಲ್ಲಿ ಹಿಂದಿ ಭಾಷೆಯ ಲೇಖಕರಾದಂತ ಯಾರಿಗೆ ವಿನೋದ್ ಕುಮಾರ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಿದ್ದಾರೆ. ಇದಿಷ್ಟು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ನಿಮಗೆ ಅರ್ಥವಾಯಿತು ಅಂತ ಅನ್ಕೊಳ್ತೀನಿ. ಇದು ಕರ್ನಾಟಕ ಜಿಕೆ, ವಿಶೇಷವಾಗಿ ಕರ್ನಾಟಕ, ಅದರಲ್ಲಿ ಜ್ಞಾನಪೀಠ ಪ್ರಶಸ್ತಿಯ ತರಗತಿಯಾಗಿದ್ದು ಇದು 3ನೇ ತರಗತಿಯಾಗಿತ್ತು. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೆ ವಿಶೇಷ
ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನಮ್ಮ ತರಗತಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ತರಗತಿ ಇಷ್ಟವಾದರೆ ಲೈಕ್ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರಗಳು.